ನಮ್ಮ ಕಾಲದಲ್ಲಿ ಸ್ಕೂಲಿನ ವಿಷಯಕ್ಕೆ ಬಂದ್ರೆ ನಾವು ಹಠ ಮಾಡ್ತಿರೋ ನಮ್ಮ ಟೀಚರ್ ನಮ್ ಕೂಡ ಹೇಳ್ತಾ ನಮ್ ಕೈ ಮನೆ ರಪ್ಪ ಕೊಡ್ತಾ ಬರೀತಿದ್ರು. ಅವಾಗ ಅಪ್ಪ ಹೋಗಿ ಬಂದು ಹೇಳ್ತೀರ ಟೀಚರ್ ಕೊಡ್ರು ಅನ್ಕೊಂಡೆ ಮತ್ತೆ ಟೀಚರ್ ಹತ್ರ ಕಳಿಗೆ ಬಂದ್ರಿ ಮತ್ತೆ ನಾ ಕೊಟ್ರಿ ಬಾಳ ನನ್ನ ಮಗ ಅಂತ ಹೇಳ್ತೀರ ಅಪ್ಪ ಹೋಗಿ. ಈಗಿನ ಟೀಚರ್ಸ್ ಹೆದರ್ಸ ಸಾಕು ಮಕ್ಕಳಿಗೆ. ಅಪ್ಪ ಹೋಗಿ ಓಡೇಬಿಡ್ತಿರೋ ಟೀಚರ್ ಕ್ಲಾಸ್ ತಗೊಂಡು ಟೀಚರ್ ಹೇಳಿ ಕಳಿಸ್ತಿರೋ ಮನೆ ಹೋಮ್ ವರ್ಕ್ ಮಾಡ್ರಿ ಅನ್ಕೊಂಡೆ ಈ ಮಕ್ಕಳು ಹೋಮ್ ವರ್ಕ್ ಮಾಡೋದಿಲ್ಲ ಮೊಬೈಲ್ ವರ್ಕ್ ಮಾಡ್ತೀವಿ ಇತ್ತು ಕರ್ಮಿ ಮಾರ್ಕ್ಸ್ ತಗೊಂಡು ಏನ್ ಕಳಿಸ್ತೀರಿ ಅನ್ಕೊಂಡೆ ಟೀಚರ್ ಕ್ಲಾಸ್ ತಗೊಳ್ತಿರೋ ಮನೇಲಿ ಮೊಬೈಲ್ ಕೊಟ್ಕೊಂಡೆ ಮಕ್ಕಳಿಗೆ ಕುಡಿಸ್ಬೇಕಾದ್ರೆ ಗೊತ್ತಾಗುದಿಲ್ಲ ಇಲ್ಲಿಗೆ ಕಡೆ ಪೇರೆಂಟ್ಸ್ ಹೇಳ್ಬಿಟ್ರೆ ಆಯ್ತು ಟೀಚರ್ ಬಂದಿನ ಹೆಸರಿಲ್ಲ ಕಳ್ಸುದೇ ಇಲ್ಲ ಅಂತ ಹೇಳಿ ಮಕ್ಕಳು ಹುಟ್ಟದ ಕೂಡಲೇ ಅಮ್ಮ ಅಮ್ಮ ಅಂತ ಬಿಡ್ತೀರಿ ಹಂಗಲ್ಲ ಹಲೋ ಹಲೋ ಅಂತ ಬಿಡ್ಬೇಕು ಹಂಗೆ ಅಪ್ಪ ಇನ್ನೇ ಮಕ್ಳಿಗೆ ಹಾಳು ಮಾಡುದು ಕಡೆ ಬೇರೆ ಹೆಸರು ಮನೆ ಹಾಕೋದು ತಾವೇನ್ ಕಳಿಸ್ತೀರ ಅನ್ಕೊಂಡೆ ತಮಗೆ ಗೊತ್ತಿರುದಿಲ್ಲ ತಾವು ಕಳ್ಸುದಿಲ್ಲ ಒಳ್ಳೆನೇ ಅಂತ ಕಳ್ಸಿರು. ಈ ಗಂಡು ಮಕ್ಕಳೆಲ್ಲ ಪಬ್ಜಿ ಆಡೋದ್ರಲ್ಲಿ ಬಿದ್ರೆ ಹೆಣ್ಮಕ್ಳು ಲವ್ ಸ್ಟೇಟಸ್ ಹಾಕೋದ್ರಲ್ಲಿ ಹೋದ್ರು 8-9 ಮಕ್ಕಳು ಲವ್ ಸ್ಟೇಟಸ್ ನೋಡ್ಬೇಕು ರೋಮಿಯೋ ಜೂಲಿಯಟ್ ಅನಾರ್ಕಲ್ಲಿ ಅವರೆಲ್ಲ ಸತ್ತು ಇವ್ರ ಮುಂದೆ ಮತ್ತೇನೆ ಅಜ್ಜಿ ಪಿಂಡನೂ ಗೊತ್ತಿಲ್ಲ ಅದು ಹೋಯ್ತು. ಆದಷ್ಟು ನಿಮ್ ಮಕ್ಕಳಿಗೆ ಮೊಬೈಲ್ ಕೊಡೋದು ಕಮ್ಮಿ ಮಾಡಿ ಟೀಚರ್ ಮಂದಿ ಹೇಳೋ ಪಾಠ ತಾಡಿಗಾರಿ ಹೋಗ್ಲಿ ನಿಮ್ ಮಕ್ಕಳಿಗೆ.